ವರದಿ ಪ್ರೂವ್ ಆಗಿದೆ. ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದೂ ಸಹ ಪ್ರೂವ್ ಆಗಿದೆ ಸರ್. ಈಗ ಬಹಿರಂಗ ಆಗಿದೆ ಅಂದ್ರೆ ಮುಂಚೆ ಹೇಳಿದ್ರೆ ಆದ್ರೂ ಕೂಡ ಈಗ ಬಹಿರಂಗ ಆಗಿದೆ. ನೋಡಿ, ಇಡೀ ಮಾಧ್ಯಮಗಳು ಎಲ್ಲ ಮಾಧ್ಯಮಗಳು ವರದಿ ಮಾಡಿದ್ದದು. ಯಾರೇ ಒಂದು ಪಕ್ಷದವರಲ್ಲ ಅಥವಾ ಯಾವುದೋ ಒಂದು ಕೋಮಿನವರಲ್ಲ. ರಾಷ್ಟ್ರಹಿತ ದೃಷ್ಟಿಯಿಂದ ಎಲ್ಲ ಮಾಧ್ಯಮಗಳು ತಮ್ಮ ಜವಾಬ್ದಾರಿಯನ್ನು ಇವತ್ತು ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದಾಗ್ಯೂ ಸಹ ಒಂದು ಸರ್ಕಾರ ಬೇಜವಾಬ್ದಾರಿತವಾಗಿ ಅದನ್ನು FSL ಕಳಿಸೋದು, ಅಲ್ಲಿದಿಂದ ಅದು ಸುಳ್ಳು ಅನ್ನೋದು, ಇನ್ನೂ ನಾವು ತನಿಖೆ ಮಾಡ್ತೀವಿ ಅನ್ನೋದು, ಇದನ್ನು ಮೀರಿ ಖರ್ಗೆಯವರು ಅಂತರೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರು ಮಾಡೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ಕೆಲವೊಂದು ಸಚಿವರು ಮಾತಾಡೋದು. ಇದು ನಾನು ಇಷ್ಟೇ ಹೇಳ್ತೀನಿ ಸಿದ್ದರಾಮಯ್ಯನವರಿಗೆ, ನೀವೆಲ್ಲ ಇಷ್ಟು ಅವರಿಗೆ ಸೌಲಭ್ಯ ಕೊಡ್ತಾಯಿದ್ದೀರಿ. 10,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತೀರಿ. ಅವರೇ ನಮ್ಮ ಮೊದಲ ಪಾಲುದಾರ. ಭಾರತದ ಎಲ್ಲ ಇದರಲ್ಲಿಯೂ ಅವ್ರದ್ದೇ ಪಾಲು ಅಂತ ಹೇಳಿ ನೀವು ಹೇಳ್ತೀರಿ. ಆದರೆ ನೀವು ಮುಖ್ಯಮಂತ್ರಿ ಇದ್ದಾಗನೇ ಇಂಥ ಘಟನೆಗಳನ್ನು ಮಾಡ್ತಾರಂದರೆ ನಿಮ್ಮದಾದ್ರೆ ಏನು ಮರ್ಯಾದೆ ಉಳಿತದೆ? ಇವತ್ತು ರಾಷ್ಟ್ರದ ಜನರ ಮುಂದೆ ಇವತ್ತು ನೀವು ಮುಖಭಂಗ ಆದ್ರಿ. ಒಬ್ಬ ಮುಖ್ಯಮಂತ್ರಿಗಳಿಗೆ ಅಪಮಾನ ಮಾಡಿದ್ರು ಅವರು. ಅಂದರೆ ಅವರು ತಮ್ಮ ಧರ್ಮ ಬಿಟ್ಟರೆ ಅವರಿಗೆ ದೇಶ ಬೇಕಾಗಿಲ್ಲ, ಶಾಂತಿಯಿಂದ ಇರಬೇಕಾಗ್ತಾನೋಂಥ ಭಾವನೆ ಇಲ್ಲ. ನೋಡ್ರಿ, ಅದು ಘಟನೆ ಆದಮ್ಯಾಗ ಒಬ್ಬರೇ ಮುಸ್ಲಿಂ ಲೀಡ್ರು ಅದನ್ನು ಖಂಡಿಸದ. ಜಮೀರ್ ಅಹ್ಮದ್ ಖಾನ್ ಖಂಡಿಸದ, CM ಇಬ್ರಾಹಿಂ ಖಂಡಿಸ್ದ. ಯಾವ ಮುಸ್ಲಿಂ ಏನು ಮುಲಾಗಳಿದ್ರು ಅವ್ರೇನಾದರೂ ಇದು ಸರಿಯಲ್ಲ, ನಾವು ಈ ದೇಶದಲ್ಲಿ ಇರ್ತೀವಿ, ಇದು ದೇಶದ ಅನ್ನ ತಿಂತೀವಿ, ನೀರು ಕುಡಿತೀವಿ, ಗಾಳಿಗೆ ಸೇರ್ತೀವಿ, ನಮ್ಮ ಮನೆಯಲ್ಲಿ ನಾವು ಪಾಕಿಸ್ತಾನ ಅವಾಗೇ ಗಾಂಧಿ ಹೊಡೆದಂಥ ಉದ್ದೇಶನೇ ಧರ್ಮಾಧಾರಿತ. ಯಾರು ಮುಸ್ಲಿಮರು ಏನು ಹೇಳಿದರು, ನಾವು ಭಾರತದಲ್ಲಿ ಗೋ ರಕ್ಷಕರ ಜೊತೆಗೆ ನಾವು ಇರುವುದಿಲ್ಲ, ಹಿಂದೂಗಳ ಜೊತೆಗೆ ನಮ್ಮ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ತಂದವರು ಇಲ್ಲಿ ಉಳಿದ್ರಿ ಈ ದೇಶದ ಕಾನೂನು ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ಅವರು ಏನು ನಾ ಹೇಳಿದೆ ಮನೆ ವಿಧಾನಸಭೆಯಲ್ಲಿ ಸಹಿತ ಎಂದೂ ಅವರು ತಮ್ಮ ಧರ್ಮ ಬಿಟ್ಟು ದೇಶ ಪ್ರೀತಿಸುವುದಿಲ್ಲ, ಮತ್ತೊಂದು ಧರ್ಮದವ್ರನ್ನ ಸಹೋದರತ್ವ ನೋಡುವುದಿಲ್ಲ ಅಂತ ಏನು ಹೇಳ್ತೀವಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅವತ್ತು ಅವ್ರು ಹೇಳಿದ್ದು 1946ರಲ್ಲಿ ಹೇಳಿದ್ದು ಇವತ್ತು ಸತ್ಯ ಆಗ್ತಾಯಿದೆ. ಇನ್ನು ಮೇಲಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹುಚ್ಚು ಅಭಿಮಾನ ಅವ್ರ ಮೇಲೆ ಇದ್ದಂಥದ್ದು ಬಿಟ್ಟು ನಿಜವಾಗಿ ಜಾತ್ಯತೀತರಿದ್ದರೆ, ಹಿಂದುಳಿದ ಸಮಾಜದಲ್ಲಿ ಸಾಕಷ್ಟು ಬಡವರು ಇದ್ದಾರೆ, ಅವ್ರಿಗೆ 10,000 ಕೋಟಿ ಕೊಡ್ತೀನಂದ್ರೆ ನಮ್ದೇನು ತಕರಾರಿಲ್ಲ. ಯಾರಿಗೆ ಬ್ರಾಹ್ಮಣರು ಹಿಡಿದು ಎಲ್ಲ ಸಮುದಾಯದಾಗೂ ಬಡವರು ಇದ್ದಾರೆ. ಬಡವರೇ ಅವರು. ಆ ಬ್ರಾಹ್ಮಣರಾಗ ಹುಟ್ಟಿದ್ರು ಬಡವರೇ, ಹಿಂದುಳಿದಾಗ ಹುಟ್ಟಿದ್ರು ಬಡವರೇ, ದಲಿತರು ಎಲ್ಲರಿಗೂ ನ್ಯಾಯ ಕೊಡ್ತೀನಿ 10,000 ಕೋಟಿ ರೂಪಾಯಿ ಕೊಟ್ಟು ಅಂತದ್ದು ಹೇಳ್ರಿ. ಅಂದ್ರೆ ನೀವು ಜಾತ್ಯತೀತರು. ನೀವು ಇಲ್ಕಂದ್ರೆ ಜಾತ್ಯತೀತ ಅಂತ ಹೇಳ್ತೀರಿ, ಬರೀ ನಾವು ಮುಸ್ಲಿಮ್ರಿಗೆ 10,000 ಕೋಟಿ ಕೊಡ್ತೀನಿ. ಮುಸ್ಲಿಮ್ರು ಈ ದೇಶ ಏನಪ್ಪ ಹಕ್ಕು ಐತೆ ಅವ್ರದ್ದು? ಪಾಕಿಸ್ತಾನ ಯಾಕೆ ಕೊಡೋದು ಕೊಟ್ಟರೆ? ಹಂಗಾದ್ರೆ ನಿಮ್ಮ ಹಕ್ಕು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ಹೇಳ್ತಾರೆ ಒಬ್ಬರು ಪ್ರಧಾನಮಂತ್ರಿ ಅಂದ್ರೆ ಏನು ಹಕ್ಕು ಅಂದ್ರೆ ಏನು ಅಂದ್ರೆ ಹಿಂದೂಗಳೇನು 2ನೇ ದರ್ಜೆನ ಹಾಕಿರ್ಕ ಈ ದೇಶನಾಗ. ಈ ರೀತಿ FSL ಬಂದ ಮೇಲೂ ಸಹ ಇವತ್ತು ಈ ಸರ್ಕಾರ ಏನೋ ಏನು ಕ್ರಮ ತೊಗೋತಾ ಇದೆ, ಇನ್ನೂ ಅರೆಸ್ಟ್ ಮಾಡಿಲ್ಲ, ಇನ್ನೂ ಕ್ರಮ ತೊಗೊಂಡಿಲ್ಲ, ಇನ್ನೂ ನೀವು ಅಪೀಸ್ಮೆಂಟ್ ಇನ್ನೂ ಅವ್ರನ್ನ ತುಷ್ಟೀಕರಣ ಮಾಡೋದು ಬಿಡಿ. ರಾಜ್ಯದ ಹಿತ ನಿಮಗೆಲ್ಲ ಸಮುದಾಯ ಓಟ್ ಹಾಕ್ಯಾವ, ಕೇವಲ ಮುಸ್ಲಿಮರ ಮ್ಯಾಗ ನೀವು ಕರ್ನಾಟಕ ಮುಖ್ಯಮಂತ್ರಿ ಆಗಿಲ್ಲ, ಎಲ್ಲ ಇಡೀ ಸಮಸ್ತ ಹಿಂದೂ ಸಮಾಜ ಹಾಕಿದೆ, ಎಲ್ಲ ಸಮುದಾಯದವ್ರು ಓಟ್ ಹಾಕಿದಲ್ಲಿ ಒಂದು ಸರ್ಕಾರ ಬರ್ತದೆ. ಅಂದ್ರೆ ಮುಸ್ಲಿಂ ಓಲೈಕೆನೇ ಕಾರಣ. ಇದು ಅತಿಯಾದ ಓಲೈಕೆ ಮತ್ತು ಅವರಿಗೆ ಬೆನ್ನಲ್ಲಿ ಚುರಿ ಹಾಕೋದು ಸಿದ್ದರಾಮಯ್ಯನವ್ರಿಗೆ. ಅವರು ಕನಿಷ್ಠ ಸಿದ್ದರಾಮಯ್ಯನವರು ಅವ್ರ ಸಮುದಾಯದ ಬಗ್ಗೆ ಇಟ್ಟು ಪ್ರೀತಿ ತೋರಿಸಿದ ಮ್ಯಾಗೂ ಸಹಿತ ಅವರು ಅದಕ್ಕೆ ಋಣ ಇಟ್ಕೊಂಡು ಇಂಥ ಹೇಯ ಕೃತ್ಯ, ದೇಶ ವಿರೋಧಿ ಕೃತ್ಯ ಮಾಡಬಾರ್ದಾಗಿತ್ತು. ಈ ರಾಮೇಶ್ವರಂ ಏನು ಹೋಟೆಲ್ದಲ್ಲಿ ಆದಂಥ ಘಟನೆ ಇರ್ಬೋದು, ಪಾಕಿಸ್ತಾನ ಪರವಾಗಿ ವಿಧಾನಸೌಧದಲ್ಲಿ ಒದರಿದಿರ್ಬೋದು, ಏನು ಘೋಷಣೆ ಕೊಟ್ಟರಲ್ಲ, ಅವಾಗೇ ನಾವು ಸರ್ಕಾರಕ್ಕೆ ಹೇಳಿದ್ವಿ ವಿಧಾನಸಭೆಯಲ್ಲಿ, ನೀವು ಅವ್ರನ್ನ ತಕ್ಷಣ ಬಂಧಿಸಬೇಕಾಯ್ತು. ಈ ಸುಮ್ಮನೆ ಯಾವುದೋ ಪೊಲೀಸ್ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರೆ 1-2 ಪೊಲೀಸರ PC ಸಸ್ಪೆಂಡ್ ಮಾಡಿ ಆಗೋದಿಲ್ಲ. ಅದು ಪಾಪ ಅವ್ರದ್ದು ತಪ್ಪಿಲ್ಲ, ಪೊಲೀಸರದ್ದು. ಯಾಕೆ ತಪ್ಪಿಲ್ಲ ಅಂತ ನಾ ಹೇಳ್ತೀನಿ ಅಂದರೆ, ಪಾಸ್ ಕೊಡೋದು ನೀವು ಒತ್ತಾಯ ಮಾಡಿದವ್ರು ಯಾರು? ಮುಖ್ಯಮಂತ್ರಿ ಕಚೇರಿಯಿಂದ, ಗೃಹ ಕಚೇರಿಯಿಂದ ಅವ್ರು ಕೊಡಪ್ಪ ಒಂದು 250-300 ಜನರನ್ನ ನೀವು ಒಳಗೆ ಬಿಡ್ತೀರಿ ವಿಧಾನಸೌಧ ಒಳಗೆ. ಇನ್ನು ಉಳಿದ 3 ರಾಜ್ಯಸಭಾ ಏನು ಅಭ್ಯರ್ಥಿದ್ರು ಅವರು ಜನನೇ ಇಲ್ಲ ಅಲ್ಲಿ. ಇದೇ ಒಂದು ಗುಂಪು ಬಂದು ನೇರವಾಗಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರಂದರೆ ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗದೇ ಇದ್ದರೆ ಸಿದ್ದರಾಮಯ್ಯನವ್ರ ಮೇಲೆ ಇಡೀ ರಾಜ್ಯದ ಜನರ ಭದ್ರತೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನೈತಿಕ ಹೊಣೆ ಹೊತ್ತ. ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಅದನ್ನ ನಾಸೀರ್ ಜಿಂದಾಬಾದ್ ಅಂತೇಳಿ ಇದನ್ನ ಮಾಡ್ಲಿಕ್ಕೆ ಇವ್ರು ಟ್ವಿಸ್ಟ್ ಮಾಡಿದ್ರಿ, ಕಾಂಗ್ರೆಸ್ ಇವರು ಟ್ವಿಸ್ಟ್ ಮಾಡಿದ್ರನ್ನ.
ನಾಸೀರ್ ಜಿಂದಾಬಾದ್ 100 ಸಲ ಅಲ್ಲಿ ಅದು ಯಾರ್ದೂ ತಕರಾರಿಲ್ಲ. ನೀವು ನೇರವಾಗಿ ಪಾಕಿಸ್ತಾನಕ್ಕೇ ಪರವಾಗಿ ಘೋಷಣೆ ಕೊಟ್ಟಿದ್ದು ಮಾಧ್ಯಮಗಳು ಹೇಳಿದ್ದು. ಆದ್ರೆ 99.9 ಪತ್ರಕರ್ತರು ಎಲ್ಲರೂ ಕೂಡಿ ಹೇಳೋದಾಗೂ ಸಹಿತ ಈ ಸರ್ಕಾರಕ್ಕೆ ಖರೇಂದ್ರ ಅವರು ನೈತಿಕ ಹೊಣೆ ಹೊರಬೇಕು. ಸಿದ್ದರಾಮಯ್ಯ ಆಡಿಯೋಗಳನ್ನ ಪ್ಲೇ ಮಾಡಿ ತೋರಿಸಿದಾಗ ಕೂಡ ನಂಬಲ್ಲ ಅವರು ವಾಟ್ಸಪ್ ಅಂದ್ರೆ ಮಾಧ್ಯಮಗಳೇ ನಂಬೋದಿಲ್ಲ. ಅಂದರೆ ಎಲ್ಲ ಮಾಧ್ಯಮಗಳನ್ನ ರೆಫರೆನ್ಸ್ ತೊಗೊಂಡು ನನ್ನ ಸರ್ಕಾರದ ಗ್ಯಾರಂಟಿ ಯೋಜನೆ ಬಗ್ಗೆ, ನಾನು ಬಜೆಟ್ ಬಗ್ಗೆ, ಪ್ರಜಾವಾಣಿಯವ್ರು ಹಿಂಗೆ ಹೇಳಿದ್ದಾರೆ, ಉದಯ ವಾಣಿಯವ್ರು ಹಂಗೆ ಹೇಳಿದ್ದಾರೆ, ಸಂಯುಕ್ತ ಕನ್ನಡ ಹಿಂಗೆಲ್ಲ ಕತ್ತಿ ಹೇಳಿದ್ರಲ್ಲ ನೀವು. ಹಿಂದಿನ ದಿವಸನೇ ಬಜೆಟ್ ಮ್ಯಾಗ ಮಾತಾಡಿ ಏನು ಕತ್ತಿ ಹೇಳಿದ್ರಿ? ಮಾಧ್ಯಮಗಳು, ನನ್ನ ಎಲ್ಲ ಮಾಧ್ಯಮಗಳು ನನ್ನ ಬಜೆಟನ್ನು ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿ ಸಂಪಾದಕೀಯದಲ್ಲಿ ಬರ್ದಾರತ್ತೆ ಎಲ್ಲ ರೆಫರೆನ್ಸ್ ಕೊಟ್ಟರು.